ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಅಗಸರಳ್ಳಿ ಜಾತ್ರಾ ಮಹೋತ್ಸವ, ಬೇಲೂರಲ್ಲಿ ಬರುವಂತಹ ಅಗಸರಳ್ಳಿ ಜಾತ್ರಾ ಮಹೋತ್ಸವ, ಶ್ರೀ ಹಿರೇವಡಿಯ ಲಿಂಗಸ್ವಾಮಿ ಪ್ರಸನ್ನ ಜಾತ್ರಾ ಮಹೋತ್ಸವ 2026 ಹೇಗೆ ನಡೀತು, ಈ ದೇವಸ್ಥಾನದ ವಿಶೇಷತೆ ಏನು, ಇದಕ್ಕೇನಕ್ಕೆ ಇಷ್ಟೊಂದು ಜನ ಸೇರ್ತಾರೆ, ಇದಕ್ಕೆ ಬಾಗಿನನ ಏನಕ್ಕೆ ಅರ್ಪಿಸ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿನೂ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾರು ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೊಂದು ತುಂಬಾ ವಿಶೇಷವಾದ ಟೆಂಪಲ್ಲು ಸ್ನೇಹಿತರೆ. ಇದು ಏನಕ್ಕೆ ಅಂದರೆ, ತುಂಬ ಜಾತ್ರಾ ಮಹೋತ್ಸವದಲ್ಲಿ ನೀವು ರಥೋತ್ಸವ ಆಗಲಿ, ಮಹಾರಥೋತ್ಸವ ಆ ಥರ ನೋಡಿರ್ತೀರ. ಬಟ್ ಇಲ್ಲಿ ಆ ಥರ ನಡೆಯಲ್ಲ. ಇಲ್ಲಿ ದೇವರಿಗೆ ಬಾಗಿನ ಅರ್ಪಿಸೋದು, ಅಥವಾ ತೆಂಗಿನಕಾಯಿ, ಅಥವಾ ಇದು ಬಾಳೆ ಗೊಂಚಲನ್ನ ಅರ್ಪಿಸೋದು, ಅಥವಾ ಮೆಣಸು ಉಗ್ಗೋದು, ಕಡಲೆ ಉಗ್ಗೋದು, ಆ ಥರ ಡಿಫ್ರೆಂಟಾಗಿ ಇದಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಸ್ನೇಹಿತರೆ. ಹರಕೆನ ತೀರಿಸ್ತಾರೆ. ಏನು ವಿಶೇಷ, ಯಾವ ದೇವರುಗಳು ಅಂತ ನೋಡ್ತಾ ಹೋದರೆ, ಅಥವಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ಜಾತ್ರೆ ಅಂದರೆ, ಪ್ರತಿ ವರ್ಷವೂ ಯುಗಾದಿ ಆದ ನೆಕ್ಸ್ಟ್ ಮಂಡೇಗೆ ವೀಕ್ಷಕರೇ, ಸೋಮವಾರ ಮಂಗಳವಾರ ಈ ದೇವರದ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅದು ಕೂಡ ಕೋಳು ಕೂಗಿನ ಜಾತ್ರೆ ಅಂತಾರೆ. ಮಾರ್ನಿಂಗ್ ಅಂದರೆ 4 ಗಂಟೆ 2 ಗಂಟೆಗೆ ಹೋಗ್ಬಿಟ್ಟು ಮಾರ್ನಿಂಗು ಪ್ರತಿಯೊಬ್ಬರು ಅಲ್ಲಿ ಅವರ ಹರಕೆ ಏನೇನು ಕಟ್ಕೊಂಡಿರ್ತಾರೆ, ಬಾಗ್ನ ಆಗಲಿ, ಅಥವಾ ಬಾಳೆ ಗೊಂಚಿನ ಇಟ್ಕೊಳೋದಾಗಲಿ, ಅಥವಾ ದೇವರಿಗೆ ಮೆಣಸು ಉಗ್ಗೋದಾಗಲಿ, ಹಾಗೆ ಪ್ರತಿಯೊಂದನ್ನು ಅಲ್ಲಿ ಅಷ್ಟೊತ್ತಿಗೆ ಬೆಳಗ್ಗೆನೇ ಹೋಗಿ ಅದನ್ನು ಹರಕೆನ ತೀರಿಸ್ತಾರೆ ಸ್ನೇಹಿತರೆ. ಅದು ಯಾವ ಟೈಮಿಗೆ ಸ್ಟಾರ್ಟ್ ಆಗುತ್ತೆ, ಯಾವ ದೇವರುಗಳು ಅಂದರೆ ಸ್ನೇಹಿತರೆ, ಇಲ್ಲಿ ದೇವರುಗಳು ಬಂದ್ಬಿಟ್ಟು ಹಿರೇವಡಿಯ ಲಿಂಗಸ್ವಾಮಿ, ಅಣ್ಣಯ್ಯ ಸ್ವಾಮಿ ಅಂತ, ಅದಾದಮೇಲೆ ಮುತ್ತಮ್ಮ, ಹೊಳೆದಿಂಡ್ರಮ್ಮ ಸ್ವಾಮಿಗಳು ಅಂತ 3-4 ದೇವರುಗಳಿದ್ದಾವೆ ಸ್ನೇಹಿತರೆ. ಅವೆಲ್ಲ ದೇವ್ರುಗಳ್ನು ಆ ಬಾಗ್ನ ಆಗಲಿ, ಮತ್ತು ಅದು ಕಡಲೆ ಹೋಗೋದಾಗಲಿ, ಅವ್ರು ಏನೇನು ಹಾಕ್ಕೊಂಡಿರ್ತಾರೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಹಾಗಾಗಿ ಇದೊಂದು ತುಂಬಾ ವಿಶೇಷವಾದ ಟೆಂಪಲ್ಲು. ತುಂಬ ಜನ ವರ್ಷಾನುವರ್ಷ ಸಾವಿರಾನುಗಟ್ಟಲೆ ಜನಗಳು ಜಾಸ್ತಿ ಆಗ್ತಾನೇ ಇರ್ತಾರೆ. ಮತ್ತು ಬಾಗ್ನೂ ಅಷ್ಟೇ, ನೀವು ಬಾಗ್ನ ಮಡಿ ಕೊಡೋದು, ಹತ್ಕೊಡೋದು ಅಂತ ಬೇರೆದು ನೋಡಿರ್ತೀರ. ಬಟ್ ಇಲ್ಲಿ ತುಂಬಾ ಬಾಗ್ನನ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ, ದೇವರಿಗೆ ಅದನ್ನು ತಾಯಿಗೆ ಅರ್ಪಣೆ ಮಾಡೋದು ಬಾಗ್ನನ. ಅದು ತುಂಬ ಹಿಸ್ಟ್ರಿನಿದೆ ಸ್ನೇಹಿತರೆ. ನಾನೊಂದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ, ಏನಕ್ಕೋಸ್ಕರ ಈ ಬಾಗ್ನ ಕೊಡ್ತಾರೆ, ಮುತ್ತಮ್ಮ ಅಂದ್ರೇನು, ಹೊಳೆದಿಂಡ್ರಮ್ಮ ಅಂದ್ರೇನು, ದೇವ್ರನ್ನ ಏನಕ್ಕೆ ಗದ್ಗೆ ಒಳಗೆ ಹೂತಿಟ್ಟಿದ್ದು ಅಥವಾ ಕೂತಿದ್ದು ಗದ್ದೆ ಒಳಗೆ ಅನ್ನೋ ಪ್ರತಿಯೊಂದು ಮಾಹಿತಿನೂ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಈ ವಿಡಿಯೋನ ಫುಲ್ ನೋಡಿ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಯಾರೇ ಜಾತ್ರೆಗಳಿಗೆ ಹೋಗಬೇಕು ಅಂತಂದರೆ, ಅಗಸರಳ್ಳಿ ಜಾತ್ರೆ ಹೋಗಬೇಕು ಅಂದ್ರೂ ಯುಗಾದಿ ಆದಮೇಲೆ ಸೋಮವಾರ ಟೈಮಲ್ಲಿ ನೀವು ಮಾರ್ನಿಂಗು ನೀವೇನೇ ಇದು ಕೋಳು ಕೂಗಿನ ಜಾತ್ರೆ ನೋಡಬೇಕು ಅಂದರೆ ಸ್ನೇಹಿತರೆ, ಬೇಗನೆ ಒಂದು 4 ಗಂಟೆ 5 ಗಂಟೆಗೆ ಹೋದರೆ 6 ಗಂಟೆಗೆ 6:15ಗೆ ದೇವರು ಆ ಬಾಗಿನ ಸುತ್ತಕ್ಕೆ ಮತ್ತು ಕುಣಿಯೋದು, ಮತ್ತು ಎಲ್ಲ ಕುಣಿದಾದ್ಮೇಲೆ ಹಣ್ಣು ಕಾಯಿ ಕೂಡ ಮಾಡಿಸ್ಕೊಡ್ತಾರೆ. ಯಾರೇ ನೀವು ಹಣ್ಣು ಕಾಯಿ ಮಾಡಿಸ್ಬೇಕು ಅಂದ್ರೂ ಒಂದು 8ರಿಂದ 7:15 ಒಂದು 8:30 ಒಳಗೆ 9 ಗಂಟೆ ಒಳಗೆ ಹೋದರೆ ನಿಮಗೆ ಹಣ್ಣು ಕಾಯಿ ಅಲ್ಲೇ ಮಾಡಿಸ್ಕೊಡ್ತಾರೆ. ಅದಾದಮೇಲೆ ನೀವು ದೇವ್ರು ಕುಣಿಯೋದು ಕೂಡ ನೋಡ್ಬೋದು ಪ್ರತಿಯೊಂದೂ. ಮತ್ತು ಬಾಗ್ನೇ ವಿಶೇಷ, ಅಷ್ಟು ಕ್ಲೀನಾಗಿ ಎಲ್ಲ ಬಾಗ್ನ, ಪ್ರತಿಯೊಂದು ಬಾಗ್ನದೊಳಗೆ ಮಡಿಯೊಳಗೆ ಏನೇನಿರುತ್ತೆ ನೀವು ನೋಡಿರ್ತೀರ, ಅವೆಲ್ಲ ಇಟ್ಕೊಂಡು ಅವರು ಮುಂದೆ ದೀಪ ಕಚ್ಚಿ ಲೈನಕ್ಕೆ ಇಟ್ಟಿರ್ತಾರೆ. ಅದರ ಸುತ್ತಲೂ ದೇವ್ರುಗಳು ಸುತ್ತುತ್ತವೆ ಸ್ನೇಹಿತರೆ. ಅದು ತುಂಬಾ ವಿಶೇಷ. ದೇವ್ರುಗಳು ನೀವು ನೋಡಿರ್ತೀರ, ತುಂಬ ಊರುಗಳೆಲ್ಲ ಈ ಥರ ಅಡ್ಡೆ ಎಲ್ಲ ಕಟ್ಬಿಟ್ಟು ಕುಣಿಸ್ತಾರೆ ದೇವ್ರುಗಳ್ನ. ಬಟ್ ಇಲ್ಲೂ ಹಾಗೆಯೇ ತುಂಬಾ ವಿಶೇಷ ಇದು. ಈ ಥರ ಎಲ್ಲ ನಾವು ಹಳ್ಳಿಗಳಲ್ಲಿ ಆವಾಗಿನ ಕಾಲಿನಲ್ಲೂ ಇದು ಮಾಡ್ಕೊಂಡು ಬರ್ತಿದ್ದಾರೆ. ಎಲ್ಲ ಈ ಥರ ಎಲ್ಲ ಸೆಲೆಬ್ರೇಟ್ ಇವನ್ನ ನೋಡೋಕ್ಕೆ ಚೆಂದ. ಆ್ಯಕ್ಚುಲಿ ಸಿಟಿಲಿರೋಲ್ಲಿ ತುಂಬ ಜನ ಮಿಸ್ ಮಾಡ್ತಾರೆ. ಬಟ್ ಇಂಥವಕ್ಕೆಲ್ಲ ಮಿಸ್ ಮಾಡ್ಬೋದು. ಇಂಥ ಜಾತ್ರಾ ಮಹೋತ್ಸವಗಳಿಗೆಲ್ಲ ಹೋಗಿ ಪಾಲ್ಗೊಳ್ಬೇಕು. ಇವನ್ನೇ ಒಂಥರ ವಿಶೇಷಗಳು. ನಮ್ಮ ಸಂಸ್ಕೃತಿ ಆಗಲಿ, ನಮ್ಮ ಧರ್ಮಗಳ ಇದಾಗಲಿ, ನಮ್ಮ ಕಲ್ಚರ್ಗಳನ್ನಾಗಲಿ ಉಳಿಸೋದೇ ಇಂಥವುಗಳಿಗೆಲ್ಲ ನಾವು ಪಾಲ್ಗೊಳ್ಬೇಕು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ಅಂತಲೇ ನನ್ನ ಕಡೆಯಿಂದ. ತುಂಬ ಜನ ನೀವೇನಾದರೂ ನೆಕ್ಸ್ಟ್ ಟೈಮು ಬರಬೇಕು ಅಂತಿದ್ದೆ ಈ ಜಾತ್ರೆಗೆ, ಅಥವಾ ನೀವೇನಾದ್ರು ಈ ಟೆಂಪಲಿಗೆ ಹೋಗಲೇಬೇಕು ಅಂತಿದ್ದರೆ, ಎವ್ರಿಡೇ ಸೋಮವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಪೂಜೆಗಳಿರುತ್ತೆ. ಸೋಮವಾರ ನೀವು ಬೆಳಗ್ಗೆ ಹೋದರೆ ಒಂದು 2 ಗಂಟೆ ತನಕ ಪೂಜೆ ಇರುತ್ತೆ. ಮತ್ತು ಶುಕ್ರವಾರನೂ ಅಷ್ಟೇ ಕೂಡ ಪೂಜೆ ಇರುತ್ತೆ. ನೀವು ಹೋಗಿ ಮತ್ತು ನೀವು ಹಣ್ಣು ಕಾಯಿ ಅಥವಾ ಏನಾದ್ರು ಅಂದ್ಕೊಂಡು ಇದಕ್ಕೆ ದೇವರಿಗೆ ನೀವು ಹರಕೆನೂ ಕೂಡ ಕಟ್ಕೊಂಡು ಬರ್ಬೋದು. ತುಂಬ ಜನಕ್ಕೆ ಇನ್ನೊಂದು ವಿಶೇಷ ಅಂದರೆ, ತುಂಬ ಜನಕ್ಕೆ ಅಣ್ಣಯ್ಯ ಸ್ವಾಮಿ ಮೈ ಮೇಲೆ ಬರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಅದನ್ನು ನಿಜವಾಗ್ಲೂ ನೋಡ್ಬೋದು. ನೀವೇನಾದ್ರು ಸೋಮವಾರ ಅಥವಾ ಹೋದರೆ ಅಲ್ಲೂ ನೋಡ್ಬೋದು. ಅಥವಾ ಜಾತ್ರಾ ಮಹೋತ್ಸವದಲ್ಲಿ ತುಂಬ ಜನ ಮೇಲೆ ಬರುತ್ತೆ. ಅದನ್ನು ಕೂಡ ನೀವು ಒಂದೊಂದು ವಿಶೇಷವಾಗಿ ಈ ಟೆಂಪಲ್ಗಳಲ್ಲಿ ನೀವು ನೋಡ್ಬೋದು. ಹಾಗಾಗಿ ಇದೊಂದು ತುಂಬಾ ವಿಶೇಷ. ನೋಡಿ, ಎಷ್ಟೊಂದು ಜನ ಎಲ್ಲ ಬರೀ ಕ್ಯಾಮ್ರಾ ಹಿಡ್ಕೊಂಡು ಇದು ಮಾಡ್ತವ್ರೆ. ಇದೇ ಬಾಗ್ನ ಅಲ್ಲೆಲ್ಲ ಇಟ್ಟಿದ್ದಾರೆ ಮಧ್ಯದಲ್ಲಿ. ದೇವರು ಇದನ್ನೆಲ್ಲ ಸುತ್ತುತ್ತೆ. ಆ್ಯಕ್ಚುಲಿ ಸುತ್ತಾದಮೇಲೆ ಬಾಗ್ನನ ನಾನು ಒಪ್ಪಿಸ್ಕೊಂಡಿದ್ದೀನಿ ಅಂತ ತಾಯಿ. ಹಾಗಾಗಿ ಇದೊಂದರ ಪ್ರತಿಯೊಬ್ಬರು ಅವ್ರು ಏನೇನು ಅಂದ್ಕೊಂಡಿರ್ತಾರೆ ಅದಾಗಲಿ ಅನ್ನೋದೊಂದಕ್ಕರ, ಅಥವಾ ಅದಾಗಿದ್ದರೆ ತುಂಬ ಜನ ಬಂದ್ಬಿಟ್ಟು ಬಾಗ್ಲನ್ನ ಈ ಥರ ಅರ್ಪಿಸ್ತಾರೆ ಸ್ನೇಹಿತರೆ. ತುಂಬಾ ವಿಶೇಷ. ಅದು ತುಂಬಾ ಇದು ಆ್ಯಕ್ಚುಲಿ ಇದ್ರ ಬಗ್ಗೆ ಇನ್ನೂ ವಿಶೇಷವಾಗಿ ಇದ್ರ ಹಿಸ್ಟ್ರಿ ಆಗಲಿ, ಇದ್ರ ಹೇಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೇನೇ ಬೇಕು ಅಂದ್ರೂ ಈ ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಾಹಿತಿನೂ ಸಿಗುತ್ತೆ. ಹಾಗಾಗಿ ಇದೊಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.